ಅಳ್ತಿದ್ಯಾ ನಂದಿನಿ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತು. ಇಷ್ಟು ದಿವಸ ಈ ಶ್ರಾವಣಿ ಅಳ್ತಾ ಇದ್ಲು, ಈಗ ನೀನ್ ಅಳಕ್ ಶುರು ಮಾಡಿದ್ಯಾ? ವೀರು, ಅವಳು ಎಲ್ಲಿಗೆ ಹೋಗ್ತಿದ್ದಾಳೋ, ಹೇಗಿರ್ತಾಳೋ, ಚೆನ್ನಾಗಿರಲ್ವೋ, ಇದು ಯಾವುದೂ ಗೊತ್ತಿಲ್ಲದೆ ನಾವು ಅವಳನ್ನ ಕಳಿಸ್ಕೊಡ್ತಿದ್ದೀವಿ. ಯಾಕೋ ಒಂಥರ ಸಂಕಟ ಆಗ್ತಿದೆ. ನಂದಿನಮ್ಮವ್ರೆ, ಯಾಕೆ ಯೋಚನೆ ಮಾಡ್ತೀರಾ? ಅಲ್ಲಿ ನನ್ನ ಮಗ ಇದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಶ್ರಾವಣ್ಯಮ್ಮವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಕ್ಕೆ ಒಂದು ಜೀವನೇ ಇದೆ ಅಂತ ಹೇಳ್ಕೊಬೋದು. ಅವನು ಇರಬೇಕಾದ್ರೆ ನಮಗೇನು ಚಿಂತೆ? ಅವ್ನು ಚೆನ್ನಾಗಿ ನೋಡ್ಕೊತಾನೆ ಬಿಡಿ. ಶ್ರಾವಣಿ ಎಷ್ಟು ಹಠ ಮಾಡಿದಾಗ ನಮಗೆ ತಡೆಯೋಕ್ಕಾಗಲಿಲ್ಲ. ಅವಳು ಇಲ್ಲಿದ್ದಿದ್ರೆ ದಿನ ಇಡೀ ಹತ್ತಿರೋಳು, ದುಃಖ ಪಟ್ಟಿರೋಳು. ಅದ್ರ ಬದಲು ಸುಬ್ಬು ಜೊತೆ ಇದ್ರೇ ವಾಸಿ. ಒಬ್ಬರನ್ನ ಮಿಸ್ ಮಾಡಿಕೊಂಡು ಇನ್ನೊಬ್ರು ಇರೋ ಬದಲು ಅವ್ರ ಜೊತೆನೇ ಇದ್ದು ಏನೇ ಕಷ್ಟ ಬಂದರೂ ಎದುರಿಸೋದು ಒಳ್ಳೇದಲ್ವ ನಂದಿನಿ? ನೀವು ಹೇಳೋ ಮಾತೆಲ್ಲ ಸರಿಯಾಗೇ ಇದೆ ವೀರು, ಆದರೆ ನಿಮ್ಮ ಮಾತುಗಳು ನನಗೆ ಸಮಾಧಾನ ಕೊಡ್ತಿಲ್ಲ ವೀರು. ಇಷ್ಟು ದಿನ ಶ್ರಾವಣಿ ಸುಬ್ಬುನ ಮಿಸ್ ಮಾಡ್ಕೊಂಡು ಅಳುವಾಗ ನಾನು ಅವಳಿಗೆ ಸಮಾಧಾನ ಮಾಡ್ತಿದ್ದೆ. ಆದರೆ ಇವತ್ತವಳು ಹೊರಟಿದ ತಕ್ಷಣ ನಾನೇ ಅವಳನ್ನು ಮಿಸ್ ಮಾಡ್ಕೋತಿದ್ದೀನಿ ಅನ್ನಿಸ್ತದೆ. ಸರಿ, ಹಾಗಾದ್ರೆ ಬನ್ನಿ ಎಲ್ಲರೂ ಒಟ್ಟಿಗೆ ಹೊರಡೋಣ. ಶ್ರಾವಣಿಯಮ್ಮ, ಇದೇನು ವಾಪಸ್ ಬಂದ್ಬಿಟ್ರಿ? ಅಲ್ಲೇನಾದರೂ ತೊಂದರೆ ಆಯ್ತಾ? ತೊಂದರೆ ಆಗಿಲ್ಲ. ನಾನು ಇಲ್ಲಿಂದ ಹೋದ್ಮೇಲೆ ಅಮ್ಮಂಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತು. ಇಲ್ಲಿ ಬಂದು ನೋಡಿದ್ರೆ ಅದೇ ಆಯ್ತು. ಅಮ್ಮಂಗೆ ನನ್ನನ್ನು ಬಿಟ್ಟಿರೋದಕ್ಕಾಗಲ್ಲ, ನನಗೆ ಅಮ್ಮನ ಬಿಟ್ಟಿರೋದಕ್ಕಾಗಲ್ಲ, ನಾವಿಬ್ಬರನ್ನ ಬಿಟ್ಟು ಅಪ್ಪಂಗಿರೋದಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನಿಂದೊಳ್ಳೆ ಕಥೆ ಆಯ್ತಲ್ಲಮ್ಮ. ನಾವೇನು ಫ್ಯಾಮಿಲಿ ಟ್ರಿಪ್ಗೆ ಹೊರಟಿದ್ದೀವಿ. ಅಲ್ಲಿ ಸಮಸ್ಯೆ ಇದೆ ಅಂತ ಸುಬ್ಬು ಹೇಳ್ದ. ಅವನು ನಿನಗೆ ಬರಕ್ಕೆ ಹೇಳಿರೋದೇ ದೊಡ್ಡ ವಿಷಯ. ನಾವು ಹೋಗಿ ಕೂತ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಹೌದು ಅಮ್ಮವ್ರೆ, ನೀವು ಅಲ್ಲಿಗೆ ಹೋಗಿ, ನೀವು ಅಲ್ಲಿ ಹೋದ್ಮೇಲೆ ಅಲ್ಲಿನ ವಿಚಾರ ಎಲ್ಲ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ನಮಗೆ ಕಾಲ್ ಮಾಡಿ, ನಾವು ಬರ್ಬೋದು ಅನ್ಸಿದ್ರೆ ನಾವೆಲ್ಲ ಒಟ್ಟಿಗೆ ಬರ್ತೀವಿ. ಸಾರಿ ಪುಟ್ಟ, ನೀನು ಹೊಡ್ತಿದ್ದ ಹಾಗೆ ಮನಸ್ಸಿಗೆ ಒಂಥರ ಸಂಕಟ ಆಯಿತು. ಆದರೆ ನಿಮ್ಮ ಅಪ್ಪ ಮತ್ತು ಪದ್ದು ಹೇಳೋದು ಸರಿಯಾಗೇ ಇದೆ. ನೀನು ಅಲ್ಲಿಗೆ ಹೋಗ್ಬಿಡ್ಬಾ. ನೀನು ಅಲ್ಲಿಗೆ ಹೋಗ್ತಿದ್ದಾಗೆ ಫೋನ್ ಮಾಡು. ನಾವೇನಾದರೂ ಬರಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂತು ಅಂದರೆ ನಾವೆಲ್ಲರೂ ಖಂಡಿತ ಬರ್ತೀವಿ. ಸರಿ ಆಯ್ತು. ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು. ನೀವೆಲ್ಲ ಬೇಜಾರಾದರೆ ನಾನು ಅಲ್ಲಿ ಬೇಜಾರಾಗ್ಬಿಡ್ತೀನಿ ಅಷ್ಟೇ. ಇಲ್ಲ ಇಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಹೋಗ್ಬಿಡ್ಬಾ, ಒಳ್ಳೇದಾಗಲಿ. ಸರಿ ಆಯಿತು, ಹೋಗಿ ಬರ್ತೀನಿ. ಹೋಗ್ತಿದ್ದ ಹಾಗೆ ಕಾಲ್ ಮಾಡ್ತೀನಿ. ಅಮ್ಮ ಹುಷಾರು.